ಇವತ್ತು ಮೆಟೋಪಿಕ್ ಸಿನೋಸ್ಟೋಸಿಸ್ ಅಂದರೆ ಏನು, ಅದರಿಂದ ಏನು ತೊಂದರೆಗಳಾಗುತ್ತೆ, ಅದನ್ನು ಟ್ರೀಟ್ ಮಾಡೋದು ಹೇಗೆ, ಅದನ್ನು ನಾವು ಡಿಸ್ಕಸ್ ಮಾಡೋಣ. ಮೆಟೋಪಿಕ್ ಸಿನೋಸ್ಟೋಸಿಸ್ ಅಂದರೆ ಒಂದು ಗ್ರೋತ್ ಸೂಚರ್ಸ್ ಅಂತ ಇರುತ್ತೆ ಸ್ಕಲ್ಲಲ್ಲಿ. ಸ್ಕಲ್ ಅಂದರೆ ತಲೆಯಲ್ಲಿ ಮೇಯ್ನ್ 6 ಗ್ರೋತ್ ಸೂಚರ್ಸ್ ಇರುತ್ತೆ. ಇಲ್ಲಿ ಮಿಡಲ್ ಫೋರ್ಹೆಡಲ್ಲಿರೋದು ಮೆಟೋಪಿಕ್ ಸೂಚರ್ ಅಂತ ಹೇಳ್ತೀವಿ ಇದಕ್ಕೆ. ಇಲ್ಲಿ ಸೈಡಲ್ಲಿ 2 ಇರೋದು ಕೊರೋನಲ್ ಸೂಚರ್ ಅಂತ ಹೇಳ್ತೀವಿ. ಮೇಲ್ಗಡೆ ಇರೋದು ಸಜೈಟಲ್ ಸೂಚರ್ ಅಂತ ಹೇಳ್ತೀವಿ. ಹಿಂದ್ಗಡೆ ಇರೋದು ಲ್ಯಾಂಬ್ಡಾಯ್ಡ್ ಸೂಚರ್ ಅಂತ ಹೇಳ್ತೀವಿ. ಇದು 6 ಮೇಯ್ನ್ ಗ್ರೋತ್ ಸೂಚರ್ಸ್. ಇದೇನು ಮಾಡುತ್ತಂದರೆ ಬ್ರೈನ್ ಗ್ರೋ ಆದಂಗೆ ಸ್ಕಲ್ನ ಕೂಡ ಎಕ್ಸ್ಪ್ಯಾಂಡ್ ಆಗೋಕ್ಕೆ ಇದು ಆಪರ್ಚುನಿಟಿ ಕೊಡುತ್ತೆ. ಸೊ ಮೆಟೋಪಿಕ್ ಸಿನೋಸ್ಟೋಸಿಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೆಟೋಪಿಕ್ ಸೂಚರ್ ಅನ್ನೋದು ನೀವು ಗರ್ಭಿಣಿಯಾಗಿದ್ದಾಗಲೇ ಮಗುಗೆ ಫ್ಯೂಸ್ ಆಗೋಗಿರುತ್ತೆ. ಸೊ ಫ್ಯೂಸ್ ಆಗಿದ್ದ ಕಾರಣ ಏನಾಗುತ್ತೆ ಅಂತ ಹೇಳಿದ್ರೆ ಮೇಯ್ನ್ಲಿ 2ರಿಂದ 3 ಪ್ರಾಬ್ಲಮ್ಸ್ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್ ನಿಮಗೆ ಕಾಣಿಸ್ಕೊಳ್ಳೋಂಥ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಮಗುವಿನ ಹೆಡ್ ಶೇಪ್ ಟ್ರಯಾಂಗಲ್ ಥರ ಆಗುತ್ತೆ, ತ್ರಿಕೋಣ ಆಗುತ್ತೆ. ಫೋರ್ಹೆಡ್ ಈ ಥರ ಟ್ರಯಾಂಗಲ್ ಥರ ಇರುತ್ತೆ. ಸೊ ಟ್ರಯಾಂಗಲ್ ಥರ ಇದ್ದಾಗ ಮುಖ ಸರಿಯಾಗಿ ಕಾಣಿಸಲ್ಲ, ಡಿಫಾರ್ಮೇಷನ್, ಮೆಟೋಪಿಕ್ ಟ್ರೈಗೋನೋಸೆಫೆಲಿ ಡಿಫಾರ್ಮೇಷನ್ ಆಗುತ್ತೆ ಮೆಟೋಪಿಕ್ ಸಿನೋಸ್ಟೋಸಿಸಲ್ಲಿ. ಇದು ಫಸ್ಟ್ ಪ್ರಾಬ್ಲಮ್. ಸೆಕೆಂಡ್ ಪ್ರಾಬ್ಲಮ್, ಬ್ರೈನ್ ಮೇಲೆ ಪ್ರೆಷರ್ ಬೀಳೋ ಚಾನ್ಸಸ್ ಇರುತ್ತೆ. ನಾವು ಇದಕ್ಕೆ ರೈಸ್ಡ್ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತ ಹೇಳ್ತೀವಿ. ಇದು ಫ್ಯೂಸ್ ಆಗಿರೋ ಕಾರಣ ಅಲ್ಲಿ ಫ್ರಂಟಲ್ಲಿ ಬ್ರೈನ್ನ ಗ್ರೋ ಆಗೋಕ್ಕೆ ಬಿಡಲ್ಲ ಸ್ಕಲ್ಲು. ಸೊ ಇದಕ್ಕೆ ನಾವು ರೈಸ್ಡ್ ಇಂಟ್ರಾಕ್ರೇನಿಯಲ್ ಪ್ರೆಷರ್ ಅಂತ ಹೇಳ್ತೀವಿ. ಇದು ತುಂಬ ಡೇಂಜರಸ್ ಪ್ರಾಬ್ಲಮ್. ಅರೌಂಡ್ 10% ಮಕ್ಕಳಲ್ಲಿ ಇದು ಆಗುತ್ತೆ ಮೆಟೋಪಿಕ್ ಸಿನೋಸ್ಟೋಸಿಸ್. 3ನೇ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಪೀಚ್ ಮತ್ತು ಲರ್ನಿಂಗ್ ಡಿಲೇಗಳಾಗುತ್ತೆ. ಕೆಲವರಿಗೆ ಡೆವಲಪ್ಮೆಂಟಲ್ ಡಿಲೇ ಆಗುತ್ತೆ, ಕೆಲವರಿಗೆ ಮಾತು ಬರೋದ್ರಲ್ಲಿ ಸ್ವಲ್ಪ ಟೈಮ್ ಡಿಲೇ ಆಗುತ್ತೆ. ಲರ್ನಿಂಗ್ ಪ್ರಾಬ್ಲಮ್ಸ್ ಇರ್ಬೋದು. ಕೆಲವರಿಗೆ ADHD ಅಂತ ಹೇಳ್ತೀವಿ ನಾವು, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ಅದು ಕೂಡ ಇರ್ಬೋದು. ಕೆಲವರಿಗೆ ಆಟಿಸಮ್ ಅಂತ ಆಗುತ್ತೆ, ಅದು ಸಿವಿಯರ್ ಫಾರ್ಮ್. ಅದು ಕೂಡ ಒಂದು 10% ಮಕ್ಕಳು ಯಾರಿಗೆ ಮೆಟೋಪಿಕ್ ಸಿನೋಸ್ಟೋಸಿಸ್ ಇದೆ ಅದರಲ್ಲಿ 10% ಮಕ್ಕಳಿಗೆ ಈ ಪ್ರಾಬ್ಲಮ್ಸ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ರಾಬ್ಲಮ್ಸನ್ನು ಪ್ರಿವೆಂಟ್ ಮಾಡೋದಕ್ಕೆ ನಾವು ಕರೆಕ್ಟ್ ಟೈಮಲ್ಲಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, 6 ತಿಂಗಳು ಮುಂಚೆನೇ ನಮ್ಮ ಹತ್ರ ಯಾರಾದರೂ ಪೇರೆಂಟ್ಸ್ ಬಂದರೆ, ಅವ್ರ ಮಗುನ ವಿತ್ ಮೆಟೋಪಿಕ್ ಸಿನೋಸ್ಟೋಸಿಸ್ ಬಂದರೆ, ನಾವು ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿಬಿಟ್ಟು ಆ ಫ್ಯೂಸ್ ಆಗಿದೆಯಲ್ಲ ಮೆಟೋಪಿಕ್ ರಿಡ್ಜು, ಅದನ್ನು ರಿಲೀಸ್ ಮಾಡ್ತೀವಿ. ರಿಲೀಸ್ ಮಾಡಿಬಿಟ್ಟು ಹೆಲ್ಮೆಟ್ ಥೆರಪಿ ಅಂತ ಮಾಡ್ತೀವಿ. ಇದು 6 ತಿಂಗಳಿಗಿಂತ ಮುಂಚೆ ಬಂದರೆ. ಬಟ್ 6 ತಿಂಗಳಾದಮೇಲೆ ಬಂದರೆ ಆಲ್ರೆಡಿ ಬೋನ್ಸ್ ಎಲ್ಲ ತುಂಬ ಹಾರ್ಡ್ ಆಗೋಗಿರುತ್ತೆ. ಸೊ ಅದ ಕಾರಣ ನಾವು ಎಂಡೋಸ್ಕೋಪಿಕ್ ಸರ್ಜರಿ ಮಾಡಿ ಹೆಲ್ಮೆಟ್ ಥೆರಪಿ ಮಾಡೋಕ್ಕಾಗಲ್ಲ ಅವಾಗ. ಸೊ ಅವಾಗ ನಾವು ಓಪನ್ ಫ್ರಾಂಟೋ ಆರ್ಬೈಟಲ್ ಅಡ್ವಾನ್ಸ್ಮೆಂಟ್ ಸರ್ಜರಿ ಅಂತ ಮಾಡ್ತೀವಿ. ಸೊ ಇದು 2 ಮೇಯ್ನ್ ಟ್ರೀಟ್ಮೆಂಟ್ಸು, ಎಂಡೋಸ್ಕೋಪಿಕ್ ಸರ್ಜರಿ ಅಥವಾ ಓಪನ್ ಸರ್ಜರಿ. 2 ಟ್ರೀಟ್ಮೆಂಟು ಔಟ್ಕಮ್ ಚೆನ್ನಾಗೇ ಇರುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಯಾವ ಟೈಮಲ್ಲಿ ನೀವು ಬಂದಿದ್ದೀರಾ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅಂತ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಾನು ಹೇಳಿದೆ. ಡಿಫಾರ್ಮಿಟಿ ಪ್ರಾಬ್ಲಮ್ ಹೇಳಿದ್ದೀನಿ, ಸ್ಪೀಚ್ ಆ್ಯಂಡ್ ಲರ್ನಿಂಗ್ ಡಿಲೇ ಬಗ್ಗೆ ಹೇಳಿದ್ದೀನಿ, ಮತ್ತು ಪ್ರೆಷರ್ ಬ್ರೈನಲ್ಲಿ ಹೇಳಿದ್ದೀನಿ. ಸೊ ಇದೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ.